ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಬಂದಂಥ ಫಲಿತಾಂಶ 5 ರಾಜ್ಯಗಳಲ್ಲಿ 3 ರಾಜ್ಯ ಪ್ರಾಯಶಃ ಐತಿಹಾಸಿಕ ಗೆಲುವನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಮ್ಮ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಬೀನ್ ರವರ ಒಂದು ಶ್ರಮದಿಂದ ಈ ದೇಶ ಭವಿಷ್ಯದ ಭಾರತವನ್ನು ಕಟ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸುಮಾರು ಸುದೀರ್ಘ ಅನುಭವ, ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಭಾರತದ ಪ್ರಧಾನಿಗಳಾಗಿ ಪ್ರಾಯಶಃ ವಿಶ್ವದ ಭೂಪಟದಲ್ಲಿ ಭಾರತದ ಬೆಳವಣಿಗೆಯನ್ನು ಲೋಕಕ್ಕೆ ಸಮರ್ಪಣೆ ಮಾಡುವಾಗ ಇದ್ದಂಥ ಕೆಲವು ಹಡಲ್ಸನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ನಿಗೆ ಒಂದು ಸ್ವಲ್ಪ ನಿಲ್ಸಕ್ಕೆ ಹೇಳೋದು, ಅಲ್ಲಿ ಹೋಗಿ ಹೇಳ್ರಿ ಯಾರಾದರೂ. ಚೈತನ್, ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ಗೃಹ ಮಂತ್ರಿಗಳಿಗೆ, ನಮ್ಮ ರಾಷ್ಟ್ರದ ಅಧ್ಯಕ್ಷರಿಗೆ ಕರ್ನಾಟಕ ಜನತೆ ಪರವಾಗಿ, ಭಾರತ ದೇಶದ ಜನತೆ ಪರವಾಗಿ ಒಬ್ಬ ಅಭಿಮಾನಿಯಾಗಿ ಅವರಿಗೆ ನನ್ನ ಅಭಿನಂದನೆಯನ್ನು, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷವಾಗಿ ಪಶ್ಚಿಮ ಬಂಗಾಳ ಒಂದು ಐತಿಹಾಸಿಕ ತೀರ್ಪನ್ನು ಆ ಭಾಗದ ಜನ ನೀಡಿದ್ದಾರೆ. 2011ರಲ್ಲಿ 0 ಇದ್ದಂಥ ಭಾರತೀಯ ಜನತಾ ಪಕ್ಷ 2021ರಲ್ಲಿ 77 ಸ್ಥಾನಗಳನ್ನು ಪಡೆದು ಇವತ್ತು 209 ನಾವು ದಾಟಿದ್ದೇವೆ. ದೇಶಕ್ಕೆ, ಈ ದೇಶದ ಭವಿಷ್ಯಕ್ಕೆ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ 140 ದೇಶವಾಸಿಗಳಿಗೆ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ, ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಕ್ಕಂಥದಕ್ಕೆ, ಭಾರತ ದೇಶ ಅನ್ಯ ರಾಷ್ಟ್ರಗಳಿಗಿಂತ ವಿಭಿನ್ನವಾಗಿದೆ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜನಸಂಘದ ಸಂಸ್ಥಾಪಕರಾದಂಥ ಸನ್ಮಾನ್ಯ ದಿವಂಗತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಬಂಗಾಳದ ಇತಿಹಾಸವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಈ ದೇಶ ಹರಿದು ಹಂಚು ಹೋಗಿಲ್ಲ, ಈ ದೇಶದ ವ್ಯವಸ್ಥೆಯನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಬೇಕು ಅನ್ನುವ ದೃಷ್ಟಿಯಿಂದ ಏನೆಲ್ಲ ಮಾಡಿದ್ರು ಅದಾಗಿರಲಿಲ್ಲ. ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ಅಧ್ಯಕ್ಷರು ತ್ರಿವರ್ಣ ರೂಪದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಏನಲ್ಲಿದ್ದಂಥ ಒಂದು ಗೂಂಡಾಗಿರಿಯನ್ನು ಮತ್ತು ಹಿಂಸಾಚಾರವನ್ನು, TMC ಅವರ ಮಾಡಿದಂಥ ಪಾಪದ ಕೆಲಸದಿಂದ ಆದಂಥ ಅನೇಕ ಅನಾಹುತವನ್ನು ತಪ್ಪಿಸ್ತಕ್ಕಂಥದಕ್ಕೆ ಇವತ್ತು ನಾಂದಿಯನ್ನು ಆಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಆ ಜನರ ಸೈದ್ಧಾಂತಿಕವಾಗಿ ಇರ್ತಕ್ಕಂಥ ಅನೇಕ ವಿಚಾರಗಳನ್ನು ದೇಶಕ್ಕೆ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪ್ರಾಯಶಃ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವ ಸಂದೇಶದ ಜೊತೆಯಲ್ಲಿ ಮಹಿಳಾ ಮತದಾರರನ್ನು ಸಮಾನತೆಯ ವ್ಯವಸ್ಥೆಯನ್ನು ತರ್ತಕ್ಕಂಥದಕ್ಕೆ 33% ತರುವುದರ ಮುಖೇನ ಮಹಿಳಾ ಮತದಾರರನ್ನ ಅವ್ರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಬೇಕು ಅನ್ನುವ ಬಿಲ್ಲನ್ನು ತಂದಾಗ TMC, SP, DMK, RJD, ಇನ್ನಿತರ NCP ಅಂತ ಅನೇಕ ಪಕ್ಷಗಳು AAPಯಿಂದ ಆದಿಯಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದ ಪ್ರತಿಫಲ ಇವತ್ತು ಈ 5 ರಾಜ್ಯದಲ್ಲಿ 3 ರಾಜ್ಯಗಳನ್ನು ನೆಲ ಕಚ್ಚಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಮುಂದೊಂದು ದಿನ ದೇಶದಲ್ಲಿ
ಯಾರು ಹೆಣ್ಣು ಮಕ್ಕಳಿಗೆ ವಿರೋಧ ಮಾಡಿದ್ರೆ ಅವ್ರಿಗೂ ಕೂಡ ಸಮಾನತೆಯನ್ನು ನೀಡಬೇಕು ಅನ್ನುವ ರಾಷ್ಟ್ರದ ಪ್ರಧಾನಮಂತ್ರಿಗಳ, ರಾಷ್ಟ್ರದ ಗೃಹ ಮಂತ್ರಿಗಳ, ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ಜನ ಗೌರವಿಸ್ತಾರೆ ಅನ್ನೋದನ್ನು ಇವತ್ತು ಈ ಚುನಾವಣೆಯಿಂದ ನಮಗೆ ಅರ್ಥ ಆಗಿದೆ. ನಾನು ಒಂದು 3-4 ವಿಚಾರಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಮಮತಾ ಬ್ಯಾನರ್ಜಿಯವರು ಬಾಯಿ ತೆಗೆದ್ರೆ ಲೂಟಿ ಲೂಟಿ ಅಂತಾರೆ. ಲೂಟಿ ಯಾರು ಮಾಡಿದ್ದಾರೆ? ಲೂಟಿ ಕಾಣ್ರೆ ಯಾರು? ಪಶ್ಚಿಮ ಬಂಗಾಳ ಏನು ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ತಂದಿದ್ದೀರಿ? ಹಿಂದೆ ಇದ್ದಂಥ ಅನೇಕ ಪುಣ್ಯ ಪುರುಷರು, ಸ್ವಾಮಿ ವಿವೇಕಾನಂದ, ಅರಬಿಂದೋಯಿಂದ ಹಿಡಿದು ಚಟ್ಟೋಪಾಧ್ಯಾಯರಿಂದ ಹಿಡಿದು ಅನೇಕ ನಾಯಕರುಗಳು ಈ ರಾಷ್ಟ್ರಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಂಥ ಜನ ಆ ದೇಶದವರು. ಅಂಥ ದೇಶದ ವ್ಯವಸ್ಥೆಯನ್ನು ಬುಡಬೇಲು ಮಾಡಿ ಎಲ್ಲ ಒಂದು ಕಡೆ ನಿಮ್ಮ ಪಾಪದ ಕೊಡ ತುಂಬಿದ ಮೇಲೆ ಜನ ನಿಮಗೆ ಇವತ್ತು ಯಾವ ರೀತಿ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಮಲ್ಲಿ 2-3 ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ತಾವು ಪದೇ ಪದೇ ನೀವು ಪಶ್ಚಿಮ ಮಣ್ಣಿನ ಮಗ ಅಂತ ಮಾತನಾಡುವಾಗ ಸಿರಾಜುದ್ದೀನ್ ದೌಲ್ರಾವ್ ಹೆಸರನ್ನು ಪದೇ ಪದೇ ಅವರು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂಥ ಒಬ್ಬ ಏಜೆಂಟು ಭಾರತೀಯರಿಗೆ ಅವ್ನು ಕೊಟ್ಟಂಥ ತೊಂದರೆ, ಭಾರತೀಯರಿಗೆ ಅವನಿಂದ ಆದಂಥ ಒಂದು ದುರಾಡಳಿತ, ಇದನ್ನು ನೀವು ಹೋಲಿಕೆ ಮಾಡ್ತಾ ಇದ್ದಂಥ ಕಾಲ ಒಂದು ಕಡೆ ಇದ್ದರೆ, ಅದೇ ಸಿರಾಜ್ ದೌಲನ ಒಂದು ದೌಲತ್ತನ್ನು ಮಾಡಿ ಭಾರತೀಯರ ಸಾರ್ವಭೌಮತೆಯನ್ನು, ಭಾರತದ ದೇಶದ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ಮಣ್ಣು ಮುಕ್ಕಿಸ್ತಕ್ಕಂಥ ಕೆಲಸ ಮಾಡಿದಾಗ ನೀವು ಕೂಡ ಅವರಿಗೆ ಹೋಲಿಕೆ ಆಗ್ತಕ್ಕಂಥದಕ್ಕೆ ಯಾವುದೇ ಅನುಮಾನ ಇಲ್ಲ. ಅಂತ ಒಂದು ದುರಾಡಳಿತ ಮಾಡಿ ಇವತ್ತು ತಾವು ಭಾರತೀಯ ಜನತಾ ಪಕ್ಷದ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ನೈತಿಕತೆಯನ್ನು ತಾವು ಕಳ್ಕೊಂಡಿದ್ದೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.